ದೇಶದ ಜನತೆಗೆ ಪ್ರಧಾನಿ ಮೋದಿ ಬರೆದ ಪತ್ರದಲ್ಲಿ ಏನಿದೆ? ದೀಪಾವಳಿಗೆ ಡಿಸಿಎಂ ಡಿಕೆಶಿ ಟೆಂಪಲ್ ರನ್. ಹಲವು ಮಕ್ಕಳ ಪಾಲಿಗೆ ಬೆಳಕಾಗದ ದೀಪಾವಳಿ. ಪಟಾಕಿ ದುರಂತದ ಬಗ್ಗೆ ನಾರಾಯಣ ನೇತ್ರಾಲಯ ನಿರ್ದೇಶಕರು ಹೇಳಿದ್ದೇನು? ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕೊಪ್ಪಳ ರಾಷ್ಟ್ರೀಯ ಹೆದ್ದಾರಿಯ ಹಿಟ್ನಾಳ್ ಟೋಲ್ ಬಳಿ ಗೋವುಗಳನ್ನು ಸಾಗಿಸುತ್ತಿದ್ದ ಕಂಟೈನರ್ ವಾಹನ ಮಗುಚಿ ಬಿದ್ದು ದುರಂತ ಸಂಭವಿಸಿದೆ. ಈ ಘಟನೆಯಲ್ಲಿ 8 ಗೋವುಗಳು ಸಾವನ್ನಪ್ಪಿವೆ. ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಂಟೈನರ್ನಲ್ಲಿ ಸುಮಾರು 34 ಗೋವುಗಳನ್ನು ಸಾಗಿಸಲಾಗುತ್ತಿತ್ತು ಎಂದು ಮಾಹಿತಿ ಸಿಕ್ಕಿದ್ದು, ಘಟನೆ ಬಳಿಕ ಕಂಟೈನರ್ ಚಾಲಕ ಪರಾರಿಯಾಗಿದ್ದಾನೆ. ಘಟನೆಯ ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆಯ ಕುರಿತು ತನಿಖೆ ಆರಂಭಿಸಿದ್ದಾರೆ. ದೀಪಾವಳಿ ಹೊಸ್ತಿಲಲ್ಲಿ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಪತ್ರ ಬರೆದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಆಚರಿಸುತ್ತಾ ಇರುವ 2ನೇ ದೀಪಾವಳಿ ಇದಾಗಿದೆ. ನಕ್ಸಲ್ ಪೀಡಿತ ಭಾಗಗಳಲ್ಲಿ ದೀಪ ಬೆಳಗಲಿ ಅಂತ ಪ್ರಧಾನಿ ಮೋದಿ ಶುಭ ಹಾರೈಸಿದ್ದಾರೆ. ಜಿಎಸ್ಟಿ ನೀತಿ ಪುನರ್ ಪರಿಶೀಲಿಸಿದ ಬಳಿಕ ದೇಶದ ಜನತೆಯ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ. ವಿಶ್ವದ 3ನೇ ಆರ್ಥಿಕ ರಾಷ್ಟ್ರದತ್ತ ಭಾರತ ಹೆಜ್ಜೆ ಹಾಕಿದೆ ಎಂದಿರುವ ಪ್ರಧಾನಿ ಮೋದಿ, ಆಪರೇಷನ್ ಸಿಂಧೂರದ ಮೂಲಕ ದೇಶದ ಭದ್ರತೆಗೆ ಸವಾಲಾದವರಿಗೆ ಪಾಠ ಕಲಿಸಲಾಗಿದೆ ಅಂತಲೂ ನರೇಂದ್ರ ಮೋದಿ ಹೇಳಿದ್ದಾರೆ. ಶ್ರೀರಾಮನೇ ನಮಗೆ ಮಾದರಿಯಾಗಿದ್ದು, ರಾಮನ ಹಾದಿಯಲ್ಲೂ ಸಾಗುವುದಾಗಿ ಮೋದಿ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ದೀಪಾವಳಿ ಹಬ್ಬದ ಅಂಗವಾಗಿ ಟೆಂಪಲ್ ರನ್ಗೆ ಸಿದ್ಧವಾಗಿದ್ದಾರೆ. ನಾಳೆ ಮಂತ್ರಾಲಯ ಹಾಗೂ ರಾಯಚೂರು ಜಿಲ್ಲಾ ಪ್ರವಾಸ ಮಾಡಲಿದ್ದಾರೆ. ಕುಟುಂಬ ಸಹಿತರಾಗಿ ರಾಯರ ಮಠ ಮತ್ತು ದೇವಾಲಯಗಳಿಗೆ ಡಿಕೆಶಿ ಭೇಟಿ ಕೊಡಲಿದ್ದಾರೆ. ಯಾವುದೇ ಬಹುಮುಖ್ಯ ರಾಜಕೀಯ ಅಥವಾ ಸರ್ಕಾರಿ ಕಾರ್ಯಕ್ರಮ ಇಲ್ಲದೆ ಒಂದು ದಿನ ದೇವಾಲಯಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದು ಪೂಜೆ ಸಲ್ಲಿಸಲಿದ್ದಾರೆ. ಬಿಚಾಲಿಯಲ್ಲಿ ರಾಯರ ಏಕಶಿಲಾ ವೃಂದಾವನ ಹಾಗೂ ಬಿಚಾಲಮ್ಮ ದೇವಸ್ಥಾನದ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಗಾಣದಾಣ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಪಂಚಮುಖಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಂಜೆ ರೈಲಿನ ಮೂಲಕ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ದೀಪಾವಳಿಯಿಂದಾಗಿ ವಾಯು ಮಾಲಿನ್ಯ ಉಂಟಾಗಿದೆ. ಗಾಳಿಯ ಗುಣಮಟ್ಟ ಅತ್ಯಂತ ಕಳಪೆ ಮಟ್ಟಕ್ಕೆ ಕುಸಿದಿದೆ. 38 ಮೇಲ್ವಿಚಾರಣಾ ಕೇಂದ್ರಗಳ ಪೈಕಿ 36 ಕೇಂದ್ರಗಳಲ್ಲಿ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿಯ ಗುಣಮಟ್ಟ ದಾಖಲಾಗಿದೆ. ಗಾಳಿಯ ಗುಣಮಟ್ಟ 350ರಿಂದ 400ಕ್ಕೆ ಏರಿಕೆಯಾಗಿದೆ. ದೆಹಲಿಯ ವಜೀರ್ಪುರದಲ್ಲಿ 423, ದ್ವಾರಕಾದಲ್ಲಿ 417, ಅಶೋಕ್ ವಿಹಾರ್ನಲ್ಲಿ 404 ಮತ್ತು ಆನಂದ್ ವಿಹಾರ್ನಲ್ಲಿ 404 ಗಾಳಿಯ ಗುಣಮಟ್ಟ ದಾಖಲಾಗಿದೆ. ದೆಹಲಿಯಲ್ಲಿ ರಾತ್ರಿ 10 ಗಂಟೆ ತನಕ ಮಾತ್ರ ಪಟಾಕಿ ಹೊಡೆಯೋದಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಅವಧಿ ಮೀರಿ ರಾತ್ರಿ 12 ಗಂಟೆ ತನಕ ಜನ ಪಟಾಕಿ ಸಿಡಿಸ್ತಾ ಇರೋದ್ರಿಂದ ದೆಹಲಿಯ ಮಾಲಿನ್ಯ ಕಲುಷಿತವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾಲಿನ್ಯದ ಪ್ರಮಾಣ ವಿಪರೀತವಾಗಿ ಮಿತಿಮೀರಿರುವಂಥದ್ದು ಕಳೆದ ಒಂದು ದಿನ ಅಂದರೆ ನಿನ್ನೆ ದೀಪಾವಳಿ ಪಟಾಕಿ ಹೊಡೆದಂಥ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ವಿಷಕಾರಿ ಗಾಳಿ ಎಲ್ಲ ಕಡೆ ಹರಡಿರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ದಟ್ಟವಾದಂತಹ ಮಂಜಿನ ರೀತಿಯಲ್ಲಿ ಹೊಗೆ ಆವರಿಸ್ಕೊಂಡಿದೆ. ಜನರು ಉಸಿರಾಡಲಿಕ್ಕೆ ಸಮಸ್ಯೆ ಎದುರಿಸಬಹುದಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಈಗ ದೀಪಾವಳಿ ಕೂಡ ಆರಂಭ ಆಗಿರುವಂಥದ್ದು. ಜನರು ಪಟಾಕಿ ಹೊಡ್ಲಿಕ್ಕೆ ಕೂಡ ನಿರಂತರವಾಗಿ ಶುರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿಗಳನ್ನು ಹೊಡಿಬೇಕು ಅಂತ ಹೇಳಿದ್ರು. ಆದಾಗ್ಯೂ ಕೂಡ ಜನರು ವಿಷಕಾರಿ ಅನಿಲಗಳನ್ನು ಹೊರಸೂಸುವಂತಹ ಪಟಾಕಿಗಳನ್ನು ಹೊಡೆದಿರುವಂತಹ ಪರಿಣಾಮ ದೆಹಲಿಯಲ್ಲಿ AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಅದು 500ರ ಗಡಿ ದಾಟುವಂತಹ ಹಂತವನ್ನು ತಲುಪಿದೆ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆಗಳಲ್ಲಿ ದೀಪ ಹಚ್ಚಿ ಸಿಹಿ ತಿನಿಸು ಮಾಡಿ ಧನಲಕ್ಷ್ಮಿಗೆ ಪೂಜೆ ಮಾಡೋದ್ರ ಮೂಲಕ ದೀಪಾವಳಿ ಹಬ್ಬವನ್ನ ಆರಂಭಿಸಿದ್ದಾರೆ. ಆದ್ರೆ ಮಕ್ಕಳು ಮಾತ್ರ ಪಟಾಕಿ ಹಚ್ಚೋಕೆ ಹೋಗಿ ಕಣ್ಣಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ಒಟ್ಟು 13 ಕೇಸ್ ದಾಖಲಾಗಿದೆ. ವಯಸ್ಕರು 7 ಮಂದಿ, ಮಕ್ಕಳು 6 ಮಂದಿ ದಾಖಲಾಗಿದ್ದಾರೆ. 6 ಮಂದಿ ಮಕ್ಕಳ ಪೈಕಿ 2 ಮಕ್ಕಳು ಪಟಾಕಿ, ಪಿಸ್ತೂಲ್ ಹಾಗೂ ರಾಕೆಟ್ ಪಟಾಕಿ ಸಿಡಿತದಿಂದ ಗಾಯಗೊಂಡಿದ್ದಾರೆ. ಕಣ್ಣಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಚಿಕಿತ್ಸೆ ಮುಂದುವರೆದಿದೆ. ಉಳಿದ ಕೇಸ್ಗಳಲ್ಲಿ ಸಣ್ಣ ಪುಟ್ಟ ಗಾಯ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 16 ವರ್ಷದ ಯುವಕನ ಕಣ್ಣಿಗೂ ಏಟಾಗಿದ್ದು ಮಿಂಟೋದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ ಪಟಾಕಿ ಸಿಡಿತ ಪ್ರಕರಣಗಳು 20ಕ್ಕೆ ಏರಿಕೆಯಾಗಿದೆ. ನಿನ್ನೆ 5 ಕೇಸ್ ದಾಖಲಾಗಿತ್ತು. ತಡರಾತ್ರಿ 15 ಕೇಸ್ ದಾಖಲಾಗಿದೆ. ಒಟ್ಟು 20 ಕೇಸ್ಗಳು ದಾಖಲಾಗಿದೆ. ಪಟಾಕಿ ಸಿಡಿಸೋಕೆ ಹೋಗಿ ಮಕ್ಕಳು ಗಾಯಗೊಂಡಿದ್ದಾರೆ. ಇನ್ನು 3 ವರ್ಷದ ಮಗು, 4 ವರ್ಷದ ಮಗುವಿಗೆ ಯಾರೋ ಸಿಡಿಸಿದ ಪಟಾಕಿಯಿಂದ ಕಣ್ಣಿಗೆ ಹಾನಿಯಾಗಿದೆ. 15 ವರ್ಷದ ಬಾಲಕನ ಕಣ್ಣಿಗೂ ಗಾಯ ಆಗಿದೆ. ಸುಮಾರು 11
11 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಯಿತು. ಇನ್ನು 7 ಜನ OPD ಬೇಸಿಸ್ ಮೇಲೆ ಟ್ರೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಕೈಯಲ್ಲಿ ಕ್ರ್ಯಾಕರ್ ಇಟ್ಕೊಂಡು ಬರ್ಸ್ಟ್ ಮಾಡ್ಕೊಂಡಿದ್ದಾರೆ. ನೇಚರ್ ಆಫ್ ಇಂಜುರಿ ಸರಿಯಾಗಿ ಹೇಳ್ತಾ ಇಲ್ಲ ಅವರು, ಬಟ್ 1 ಐ ರಪ್ಚರ್ ಆಗಿದೆ, ಒಂದು ಕಣ್ಣು ದೃಷ್ಟಿ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಈ 4 ಗ್ರೀವಿಯಸ್ ಇಂಜುರಿ 2 ರೆಫ್ಯೂಸ್ ಮಾಡಿ ಹೋಗಿದ್ದಾರೆ. ಅಂದರೆ ಅವ್ರದ್ದು ಔಟ್ ಪೇಷಂಟ್ ಬೇಸಿಸ್ ಮೇಲೆ ಟ್ರೀಟ್ ಮಾಡಿದ್ವಿ. ಇನ್ನಿಬ್ಬರಿಗೆ ಇಂಟರ್ವೆನ್ಷನ್ ಮಾಡೋರು, ಒಬ್ಬರಿಗೆ ಲಿಟ್ಟೇರ್ ಅಂದರೆ ಕಣ್ಣಿನ ರೆಪ್ಪೆ ಗಾಯ ಆಗಿದೆ, ಮತ್ತೆ ಲೆನ್ಸ್ ಸಬ್ಲಕ್ಸೇಟ್ ಆಗಿದೆ, ಅಂದರೆ ಕಣ್ಣಿಂದು ಲೆನ್ಸ್ ಅಂತ ಇರುತ್ತಲ್ಲ ಅದು ಪೋಸ್ಟಿಯರ್ ಡಿಸ್ಲೊಕೇಟ್ ಆಗಿದೆ. ಮಾಜಿ ಸಚಿವ KN ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಶಿರಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ದಲಿತ, ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ಮತ್ತು ರಾಜಣ್ಣ ಬಳಗದಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆ ವೇಳೆ ರಾಜಣ್ಣ ಪರವಾಗಿ ಘೋಷಣೆ ಕೂಗಲಾಗಿದೆ. ಶಿರಾ ಪಟ್ಟಣದ IB ಸರ್ಕಲ್ನಲ್ಲಿರುವ ಬಸ್ ನಿಲ್ದಾಣದವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ರಾಜಣ್ಣರನ್ನ ಪುನಃ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಇತ್ತೀಚೆಗಷ್ಟೇ ಸಂಪುಟಕ್ಕೆ ಪುನರ್ ಸೇರ್ಪಡೆ ಬಗ್ಗೆ ರಾಜಣ್ಣ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 4 ದಿನಗಳ ಕಾಲ ಕೇರಳ ಪ್ರವಾಸ ಕೈಗೊಳ್ಳಲಿದ್ದು, ಈ ವೇಳೆ ಅವರು ಶಬರಿಮಲೆ ದೇವಸ್ಥಾನಕ್ಕೂ ಭೇಟಿ ನೀಡಲಿದ್ದಾರೆ ಎಂದು ರಾಷ್ಟ್ರಪತಿ ಭವನ ತಿಳಿಸಿದೆ. ನಾಳೆ ಶಬರಿಮಲೆ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಆರತಿ ಮಾಡಲಿದ್ದಾರೆ. ರಾಷ್ಟ್ರಪತಿಗಳಿಗೆ ವಿಶೇಷ ವಾಹನದ ವ್ಯವಸ್ಥೆ ಮಾಡಲಾಗಿದ್ದು, ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅಕ್ಟೋಬರ್ 23ರಂದು ತಿರುವನಂತಪುರದ ರಾಜಭವನದಲ್ಲಿ ಮಾಜಿ ರಾಷ್ಟ್ರಪತಿ KR ನಾರಾಯಣ್ ಅವರ ಪ್ರತಿಮೆಯನ್ನ ದ್ರೌಪದಿ ಮುರ್ಮು ಅವರು ಅನಾವರಣಗೊಳಿಸಲಿದ್ದಾರೆ. ನಂತರ ವರ್ಕಲಾದ ಶಿವಗಿರಿ ಮಠದಲ್ಲಿ ನಾರಾಯಣ ಗುರುಗಳ ಮಹಾಸಮಾಧಿ ಶತಮಾನೋತ್ಸವ ಉದ್ಘಾಟಿಸಲಿದ್ದಾರೆ. ಇನ್ನು ಪೈಲನ ಸೈಂಟ್ ಥಾಮಸ್ ಕಾಲೇಜಿನ ಪ್ಲಾಟಿನಂ ಜುಬಿಲಿ ಆಚರಣೆಯ ಸಮಾರೋಪ ಸಮಾರಂಭದಲ್ಲಿಯೂ ಭಾಗವಹಿಸಲಿದ್ದಾರೆ. ಅಕ್ಟೋಬರ್ 24ರಂದು ರಾಷ್ಟ್ರಪತಿಗಳು ಎರ್ನಾಕುಲಂನ ಸೈಂಟ್ ತೆರೇಸಾ ಕಾಲೇಜಿನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನದ ಅಧಿದೇವತೆ ಹಾಸನಾಂಬೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದೆ. ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 12ನೇ ದಿನವಾಗಿದ್ದು, ಭಕ್ತರ ಸಂಖ್ಯೆ ಮಾತ್ರ ಇಳಿಮುಖವಾಗ್ತಿಲ್ಲ. ಬೆಳಗ್ಗೆ ಭಕ್ತರಿಲ್ಲದೆ ಬಣಗುಡುತ್ತಿದ್ರು. 10 ಗಂಟೆ ನಂತರ ಭಕ್ತರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. ನಾಳೆ 1 ದಿನ ಮಾತ್ರ ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿದ್ದು, ಇಂದು ಭಾರೀ ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನ ಮಾಡಿದ್ರು. ಧರ್ಮ ದರ್ಶನದ ಸಾಲು ₹1,000, ₹300 ವಿಶೇಷ ದರ್ಶನದ ಸಾಲಿನಲ್ಲಿ ಭಕ್ತರು ತುಂಬಿ ತುಳುಕ್ತಾ ಇದ್ರು. ಇಂದು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಏರಿಕೆಯಾಗಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದಲೇ ಹೊರ ರಾಜ್ಯ ಮತ್ತು ವಿದೇಶಗಳಿಂದಲೂ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಹಾಸನಾಂಬೆ ದರ್ಶನದ ವೇಳೆ ಮಹಿಳೆ ಕಳ್ಕೊಂಡ ಚಿನ್ನದ ಸರವನ್ನ ಭಕ್ತನೊಬ್ಬ ವಾಪಸ್ ತಂದುಕೊಟ್ಟಿದ್ದಾನೆ. ಮೈಸೂರು ASP ಮಲ್ಲಿಕ್ ಪತ್ನಿ ಗೀತಾ ಸರತಿ ಸಾಲಲ್ಲಿ ಬರುವಾಗ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಕಳೆದು ಹೋಗಿತ್ತು. ಸರತಿ ಸಾಲಲ್ಲಿ ಬರುವಾಗ ಭಕ್ತರೊಬ್ಬರಿಗೆ ಈ ಚಿನ್ನದ ಸರ ಸಿಕ್ಕಿತ್ತು. ತಕ್ಷಣವೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇವಕರ ಮೂಲಕ ಅನೌನ್ಸ್ ಮಾಡ್ತಾ ಇದ್ದವರಿಗೆ ಅಪರಿಚಿತ ವ್ಯಕ್ತಿ ತಲುಪಿಸಿದ್ದಾನೆ. ಚಿನ್ನದ ಸರ ಕಳ್ಕೊಂಡ ಮಹಿಳೆಗೆ ಈ ಸರವನ್ನ ತಲುಪಿಸಲಾಗಿದೆ. ಇದರ ಮೌಲ್ಯ ಅಂದಾಜು ₹6 ಲಕ್ಷ ಅಂತ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ನಾವು ಅನೌನ್ಸ್ ಮಾಡಿದ್ದೇವೆ. ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಗುರುತನ್ನು ಹೇಳ್ಕೊಂಡು ಮೈಸೂರಿನ ನಮ್ಮ ತಾಯಿ ಅಂತ ಬಂದಿದ್ದಾರೆ. ಅವರು ಕರೆಕ್ಟಾಗಿ ಅದನ್ನು ಗುರುತು ಹೇಳಿದ್ದಾರೆ. ಈ ದೇವಸ್ಥಾನ ಮುಂಭಾಗದಲ್ಲಿ ಅದನ್ನು ಇದು ಸರಿ ಇದೆಯಮ್ಮ ನೋಡ್ಕೊಂಡು ಇದೆ ಅಲ್ವಾ ಅಂತ ದಯಮಾಡಿ ಇದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಒಳ್ಳೆಯದಾಗಿ.